ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ಇಂಡಿಯನ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಒಂದು ಸ್ಮಾಲ್ ಡಿಪ್ ಅಂದ್ಕೊಂಡಿತ್ತು. ಆಮೇಲೆ ಒಳ್ಳೆ ರಿಕವರಿ ಕೊಟ್ಟಿದೆ ಅಂತ ಹೇಳ್ಬೋದು. ಎಲ್ಲಾ ಸ್ಟಾಕ್ಗಳು ಒಳ್ಳೆ ರಿಕವರಿ ಕೊಟ್ಟಿದೆ ಅಂತ ಹೇಳ್ಬೋದು. ಮೇನ್ ರೀಸನ್ ಫಾಲ್ ಆಗೋದಕ್ಕೆ ರುಪಿ ರೆಕಾರ್ಡ್ ಲೋ, ಫ್ರೆಶ್ ರೆಕಾರ್ಡ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇರೋದು. ಇನ್ನು ಗೋಲ್ಡ್ ನೋಡಿದ್ರೆ ರ್ಯಾಲಿ ಸ್ಟಾರ್ಟ್ ಆಗಿದೆ. ಇನ್ನು ಸಿಲ್ವರ್ ಫ್ರೆಶ್ ಆಲ್ ಟೈಮ್ ಐನ ಹೊಡಿತಾನೆ ಇದೆ. ಫೆಡ್ ರೇಟ್ ಕಟ್ ಆಯ್ತು, ಆದ್ರೆ ಜೇಮ್ಸ್ ಪೋಲರ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಜಾಬ್ ಡೇಟಾ ನಮ್ ಕಂಟ್ರೋಲ್ ಅಲ್ಲೇ ಇದೆ, ಜೊತೆಗೆ ನಮ್ ಫೇವರ್ ಆಗೇ ಇದೆ, ಜೊತೆಗೆ ಇನ್ಫ್ಲೇಷನ್ ನಮ್ ಕಂಟ್ರೋಲ್ ಅಲ್ಲೇ ಇದೆ, ಮತ್ತೆ GDP ಕಮಿಂಗ್ ಡೇಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಆಗಿ ಫೇವರ್ ಆಗಿ ಹೇಳಿರೋದ್ರಿಂದ US ಮಾರ್ಕೆಟ್, ಅಮೆರಿಕದ ಡೌಜನ್ ಮಾರ್ಕೆಟ್ ಫ್ರೆಶ್ ಆಲ್ ಟೈಮ್ ಹೈ ಹೊಡೆದಿದೆ. ನಿನ್ನೆ 650 ಪಾಯಿಂಟ್ಸ್ ಪ್ಲಸ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಎಲ್ಲ ಗ್ರೀನ್ ಅಲ್ಲೇ ಟ್ರೇಡ್ ಆಗ್ತದೆ. ಅದರಲ್ಲೂ ಜಪಾನ್ ಮಾರ್ಕೆಟ್ 1% ಅಪ್ ಆಗಿದೆ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಡಿಯನ್ ಮಾರ್ಕೆಟ್ ಅಲ್ಲಿ 2020 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 3796 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ 26,125 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ 140 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಟ್ರೇಡ್ ಆಗಿದೆ, ಕ್ಲೋಸ್ ಆಗಿದೆ. ಅದರಲ್ಲಿ 25,900 ಇಂಡಿಯಾ ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ. ನಿನ್ನೆ ಎಲ್ಲಾ ಸೆಕ್ಟರ್ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗಿದ್ದಾವೆ ಅಂತ ಹೇಳ್ಬೋದು. ಇವತ್ತು ನಿಫ್ಟಿ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ. ಎಬೋಟ್ 25,920 ಇದ್ರೆ ಬೈಯಿಂಗ್ ಝೋನ್ ಇರುತ್ತೆ. ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,000 ಆಗಿರುತ್ತೆ. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,100 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 25,750 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 250 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 59,200 ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,500, ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,800 ಆಗಿದೆ. ಇನ್ ಸಪೋರ್ಟ್ ಬಂದ್ಬಿಟ್ಟು 58,900 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 430 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 84,818 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,100 ಫಸ್ಟ್ ರೆಸಿಸ್ಟೆನ್ಸ್ ಆಗಿದೆ. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,300, ಸಪೋರ್ಟ್ ಬಂದ್ಬಿಟ್ಟು 84,300 ಆಗಿದೆ. ಗ್ಲೋಬಲ್ ಮಾರ್ಕೆಟ್ ಎಲ್ಲ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಇದಾವೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಸೊ ಟ್ರೇಡ್ ಡೀಲ್ಸ್ ಏನಾದ್ರು, ಟ್ಯಾರಿಫ್ ಡೀಲ್ಸ್ ಏನಾದ್ರು ಕಂಪ್ಲೀಟ್ ಆದ್ರೆ ನಮ್ಮ ಮಾರ್ಕೆಟ್ ಫ್ರೆಶ್ ಆಲ್ ಟೈಮ್ ಹೊಡೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದಾಗಿದೆ. ಇನ್ನು ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.